ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಸ್ನೋ ಸ್ಟಾರ್ಮ್ ಬೈ ಅಲೆಕ್ಸಾಂಡರ್ ಪುಷ್ಕಿನ್ ಈ ಒಂದು ಕಥೆಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಕಲಿಯೋಣ. ಅಲೆಕ್ಸಾಂಡರ್ ಪುಷ್ಕಿನ್ ರವರ ದ ಸ್ನೋ ಸ್ಟಾರ್ಮ್ ಕತೆ 1811ರಲ್ಲಿ ಹೇಳಲಾಗುತ್ತೆ. ಆ ಒಂದು ಸಮಯದಲ್ಲಿ ನೆನೆರೋಡೋವಾ ಒಂದು ಎಸ್ಟೇಟ್ನಿಂದ ಈ ಕತೆ ಪ್ರಾರಂಭವಾಗುತ್ತೆ. ಆ ಎಸ್ಟೇಟ್ನಲ್ಲಿ ಇರ್ತಕ್ಕಂತಹ ಗರ್ವಿಲೋವಿಚ್ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿರ್ತಾರೆ ಮತ್ತು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ. ಅವರ 17 ವರ್ಷದ ಮಗಳಾದಂತಹ ಮರಿಯಾ ಗರ್ವಿಲೋವ್ನಾ ಈ ಒಂದು ಯುವತಿಯ ಸುತ್ತ ನಡೀತಕ್ಕಂತಹ ಕಥೆಯಾಗಿರುತ್ತೆ. ಈಕೆ ಒಬ್ಬರನ್ನು ಪ್ರೀತಿ ಮಾಡ್ತಾಳೆ. ಆತ ಒಬ್ಬ ಬಡ ವ್ಯಕ್ತಿ, ಹಾಗೆ ಆತ ಸಬ್ ಲೆಫ್ಟಿನೆಂಟ್ ವ್ಲಾಡಿಮಿರ್ ನಿಕ್ಲೋವಿಚ್ ಈ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾಳೆ. ಮರಿಯಾ ಮತ್ತು ವ್ಲಾಡಿಮಿರ್ ಅವರ ಒಂದು ಪ್ರೀತಿಗೆ ಮನೆಯ ಕಡೆಯಿಂದ ವಿರೋಧವಾಗಿರುತ್ತೆ. ಆಗ ಈ ಇಬ್ಬರು ಪ್ರೇಮಿಗಳು ಪರಾರಿಯಾಗಿ ಅಥವಾ ಓಡಿ ಹೋಗಿ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಆ ದಿನ ರಾತ್ರಿ ಒಂದು ಸ್ನೋ ಸ್ಟಾರ್ಮ್, ಒಂದು ಹಿಮಪಾತ ಹೆಚ್ಚಾಗಿರೋದ್ರಿಂದ ಈ ಪ್ರೇಮಿಗಳು ಒಂದಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಂತರ ಮರಿಯಾಳ ಒಂದು ಪ್ರೀತಿ ಮತ್ತೊಂದು ಕಥೆಯಲ್ಲಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಸೇರಿ ಕೊನೆಗೊಳ್ತಕ್ಕಂತಹ ಕಥೆಯೇ ದ ಸ್ನೋ ಸ್ಟಾರ್ಮ್. ಈ ಒಂದು ಸ್ನೋ ಸ್ಟಾರ್ಮ್ ಗರ್ವಿಲಿನೋವಿಚ್ ಈ ವ್ಯಕ್ತಿಯ ಮಗಳಾಗಿರ್ತಕ್ಕಂತಹ ಮರಿಯಾ ಗರ್ವಿಲೋವ್ನಾ 17 ವರ್ಷದ ಹುಡುಗಿಯಾಗಿರ್ತಾಳೆ. ಈಕೆ ಫ್ರೆಂಚ್ ಕಾದಂಬರಿಗಳನ್ನು ಓದಿ ತುಂಬ ಪ್ರಭಾವಿತಳಾಗಿರ್ತಕ್ಕಂತಹ ಮರಿಯಾ ಒಬ್ಬ ಬಡ ಸಬ್ ಲೆಫ್ಟಿನೆಂಟ್ ವ್ಲಾಡಿಮಿರ್ ನಿಕ್ಲೋವಿಚ್ನೊಂದಿಗೆ ರಹಸ್ಯವಾಗಿ ಪ್ರೀತಿಯಲ್ಲಿ ಮುಳುಗ್ತಾಳೆ. ನಂತರ ಈ ಪ್ರೀತಿ ಮನೆಯವರ ಒಂದು ವಿರೋಧ ಇರುತ್ತೆ. ಆ ಮರಿಯಾಳ ಪೋಷಕರು ಈ ಸಂಬಂಧವನ್ನು ನಿಷೇಧ ಮಾಡ್ತಾರೆ. ಇದರಿಂದಂತಹ ಆ ಇಬ್ಬರು ಪ್ರೇಮಿಗಳು ಮರಿಯಾ ಮತ್ತು ವ್ಲಾಡಿಮಿರ್ ತುಂಬ ಸೀಕ್ರೆಟಾಗಿ ರಹಸ್ಯವಾಗಿ ಪತ್ರ ವ್ಯವಹಾರ ಮಾಡ್ತಾರೆ, ಭೇಟಿಯಾಗ್ತಾರೆ, ತಮ್ಮ ಒಂದು ಪ್ರೀತಿಯನ್ನು ಮುಂದುವರಿಸ್ತಾರೆ. ಅವರಿಬ್ಬರು ಸಹ ಓಡಿ ಹೋಗಲು ಒಂದು ಪ್ಲ್ಯಾನನ್ನು ರೂಪಿಸ್ತಾರೆ. ಅದಕ್ಕಾಗಿ ಒಂದು ರಾತ್ರಿಯನ್ನು ಫಿಕ್ಸ್ ಮಾಡ್ಕೋತಾರೆ. ಆ ರಾತ್ರಿ ಫಿಕ್ಸ್ ಮಾಡಿಕೊಂಡಂತಹ ಸಮಯದಲ್ಲಿ ಆ ಮರಿಯಾ ಏನು ಮಾಡ್ತಾಳೆ, ತನಗೆ ತಲೆನೋವಿನ ಒಂದು ನೆಪವನ್ನು ಹೇಳಿ ತನ್ನ ಒಬ್ಬ ಸರ್ವೆಂಟ್ನೊಂದಿಗೆ ವ್ಲಾಡಿಮಿರ್ ತಿಳಿಸಿರುವ ಹಾಗೆ ಜಾರ್ಡಿನೋವಾದಲ್ಲಿ ಚರ್ಚ್ನಲ್ಲಿ ಮದುವೆಯನ್ನು ಆತ ಅರೇಂಜ್ ಮಾಡಿರ್ತಾನೆ. ಆ ಜಾರ್ಡಿನೋವಾದ ಚರ್ಚ್ಗೆ ಹೋಗಲು ಮರಿಯಾ ಮತ್ತು ಅವಳ ಒಂದು ಸೇವಕಿಯ ಜೊತೆ ಒಂದು ಸ್ಲೆಡ್ಜ್ನಲ್ಲಿ ಹೋಗೋದಕ್ಕೆ ನಿರ್ಧಾರ ಮಾಡಿರ್ತಾರೆ. ಏಕೆಂದರೆ ಜಾರ್ಡಿನೋವಾದಲ್ಲಿ ವ್ಲಾಡಿಮಿರ್ ಮರಿಯಾಗೋಸ್ಕರ ಕಾಯ್ತಾ ಇರ್ತಾನೆ. ಮರಿಯಾ ಏನು ಮಾಡ್ತಾಳೆ, ಆ ಹಿಂದಿನ ದಿನದ ರಾತ್ರಿ ತುಂಬ ಭಯ ಮತ್ತು ಭೀಕರವಾದ ಕನಸುಗಳನ್ನು ಕಾಣ್ತಾಳೆ. ಮತ್ತು ಆಕೆ ಏನು ಮಾಡ್ತಾಳೆ, ತನ್ನ ಹೆತ್ತವರಿಗೆ ವಿದಾಯ ಹೇಳಿ ಕಣ್ಣೀರು ಹಾಕ್ತಾಳೆ. ಮತ್ತು ತನ್ನ ಸೇವಕಿ ತನ್ನ ಸರ್ವೆಂಟ್ನ ಜೊತೆ ಏನು ಮಾಡ್ತಾಳೆ, ಆ ಒಂದು ಜಾರ್ಡಿನೋವಾದ ಚರ್ಚ್ಗೆ ಹೋಗೋದಕ್ಕೆ ಸಿದ್ಧಳಾಗಿ ಹೊರಡ್ತಾಳೆ. ಆಗ ತುಂಬ ಭೀಕರವಾದಂತಹ ಒಂದು ಸ್ನೋ ಸ್ಟಾರ್ಮ್ ಹಿಮಪಾತ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆ ಮರಿಯಾಳ ಪ್ರಯಾಣ ತುಂಬ ಕಷ್ಟಕರವಾಗಿರುತ್ತೆ. ಇದೇ ಸಮಯದಲ್ಲಿ ವ್ಲಾಡಿಮಿರ್ ಏನು ಮಾಡ್ತಾನೆ, ಆ ಮದುವೆಗೆ ಏರ್ಪಾಡನ್ನು ಮಾಡಿರ್ತಾನೆ. ಚರ್ಚಿನಲ್ಲಿ ಒಬ್ಬ ಪಾದ್ರಿ ಮತ್ತು ಮದುವೆಗೆ ಸಾಕ್ಷಿಗಳನ್ನೆಲ್ಲವನ್ನು ಸಿದ್ಧ ಮಾಡಿರ್ತಾನೆ. ಮತ್ತು ತನ್ನ ಒಂದು ಸ್ಲೆಡ್ಜ್ ಡ್ರೈವರ್ ಆಗಿರ್ತಕ್ಕಂಥ ತೆರೇಶ್ಖಾನನ್ನು ಏನು ಮಾಡ್ತಾನೆ, ನೀನು ಹೋಗಿ ಮರಿಯಾಳನ್ನು ಕರೆದುಕೊಂಡು ಜಾರ್ಡಿನೋವಾಗೆ ಬಾ ಅಂತ ಹೇಳಿ ಆ ಒಂದು ಸ್ಲೆಡ್ಜನ್ನು ಕಳಿಸ್ತಾನೆ. ಅಂದರೆ ಸ್ಲೆಡ್ಜ್ ಅಂದರೆ ಹಿಮದಲ್ಲಿ ಜಾರುವಂತಹ ಒಂದು ಕುದುರೆಗಳೊಂದಿಗೆ ಇರುವಂಥ ಬಂಡಿಯನ್ನು ಕಳಿಸ್ಕೊಡ್ತಾನೆ. ನಂತರ ಈ ವ್ಲಾಡಿಮಿರ್ ಆ ಜಾರ್ಡಿನೋವಾಗೆ ತಾನೇ ಒಂದು ಸ್ಲೆಡ್ಜನ್ನು ಓಡಿಸ್ಕೊಂಡು ಒಬ್ಬಂಟಿಯಾಗಿ ಹೋಗ್ತಾನೆ. ಅದು ರಾತ್ರಿ ಆಗಿರುತ್ತೆ. ತುಂಬ ಭೀಕರವಾದಂಥ ಸ್ನೋ ಸ್ಟಾರ್ಮ್ ಹಿಮಪಾತ ಆವರಿಸ್ಬಿಟ್ಟಿರುತ್ತೆ. ವ್ಲಾಡಿಮಿರ್ ಏನು ಮಾಡ್ತಾನೆ, ಆ ರಸ್ತೆ ಮೂಲಕ ಹೋಗಬೇಕಾದ್ರೆ ಆ ರಸ್ತೆ ಮರೆತು ಹೋಗ್ತಾನೆ. ಅವನು ದಾರಿ ತಪ್ಪು ಹೋಗ್ತಾನೆ. ಆ ಹಿಮಪಾತಗಳಲ್ಲಿ ಏನು ಮಾಡ್ತಾನೆ, ಸುಮಾರು ಗಂಟೆಗಳ ಕಾಲ ಸುತ್ತಾಡ್ತಾನೆ. ಆ ಜಾರ್ಡಿನೋವನ್ನು ಕಂಡುಹಿಡಿಯೋದಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಆ ವ್ಲಾಡಿಮಿರ್ ಏನು ಮಾಡ್ತಾನೆ, ಬೆಳಗಿನ ಜಾವ ಒಂದು ಸಣ್ಣ ಹಳ್ಳಿಯನ್ನು ತಲುಪ್ತಾನೆ. ಮತ್ತು ಆ ಹಳ್ಳಿಯಲ್ಲಿ ಒಬ್ಬ ಮುದುಕನನ್ನು ಕೇಳಿದಾಗ ಆ ಜಾರ್ಡಿನೋವ್ ಅಂತಕ್ಕಂತಹ ಸ್ಥಳ ಇಲ್ಲಿಂದ ಸುಮಾರು 10 ವರ್ಷ ಅಂದರೆ 10 ಮೈಲಿಗಳಷ್ಟು ದೂರದಲ್ಲಿದೆ ಅಂತ ತಿಳಿಸ್ಕೊಳ್ತಾನೆ. ನಂತರ ವ್ಲಾಡಿಮಿರ್ ಏನು ಮಾಡ್ತಾನೆ, ಆ ಒಂದು ಜಾರ್ಡಿನೋವಾದ ದಿಕ್ಕನ್ನು ಹಿಡಿದು ಆ ಚರ್ಚಿನ ಬಳಿಗೆ ಬರೋಷ್ಟೊತ್ತಿಗೆ ಮುಂಜಾನೆ ಆಗಿಬಿಟ್ಟಿರುತ್ತೆ. ಅಲ್ಲಿ ಚರ್ಚ್ ಎಲ್ಲವೂ ಮುಚ್ಚಿರುತ್ತೆ. ಅಲ್ಲಿ ಮರಿಯಾಳ ಬಂದಿರತಕ್ಕಂಥ ಸ್ಲೆಡ್ಜ್ ಇದೆಯಾ ಅಂತ ಅಲ್ಲೆಲ್ಲ ಹುಡುಕ್ತಾನೆ. ಅಲ್ಲಿ ಯಾವುದೇ ಸ್ಲೆಡ್ಜ್ಗಳು ಸಹ ಇರೋದಿಲ್ಲ. ಆತ ಮರಿಯಾಳನ್ನು ಮಿಸ್ ಆಗ್ತಾನೆ. ಈ ಕಡೆ ನೆನೆರೋಡೋವಾದಲ್ಲಿ ಆ ಮರಿಯಾಳು
ಆ ಮನೆಯಲ್ಲಿ ಇರ್ತಾಳೆ. ಆ ಮರಿಯಾಳ ಒಂದು ಪೋಷಕರಿಗೆ, ತಂದೆ ತಾಯಿಗೆ ಮರಿಯಾ ಮಾಡಿರ್ತಕ್ಕಂತಹ ಓಡಿ ಹೋಗುವಂತಹ ಪ್ರಯತ್ನದ ಬಗ್ಗೆ ಯಾವುದೇ ಸುಳಿವು ಇರೋದಿಲ್ಲ. ಆ ಮರಿಯಾ ಹಿಂತಿರುಗಿ ಮನೆಗೆ ಬಂದಿರ್ತಾಳೆ. ಅವಳು ತುಂಬ ಜ್ವರದಿಂದ ಅಸ್ವಸ್ಥಳಾಗಿಬಿಟ್ಟಿರ್ತಾಳೆ. ಸುಮಾರು 2 ವಾರಗಳ ಕಾಲ ಪ್ರಜ್ಞಾಹೀನಳಾಗಿರ್ತಾಳೆ. ತನ್ನ ಪ್ರಜ್ಞಾಹೀನತೆಯ ಸಮಯದಲ್ಲಿ ಅವಳು ವ್ಲಾಡಿಮಿರ್ ನಿಕೋಲೋವಿಚ್ನ ಮೇಲಿನ ತನ್ನ ಪ್ರೀತಿಯನ್ನು ತಂದೆ ತಾಯಿಗಳಿಗೆ ಬಹಿರಂಗಪಡಿಸ್ತಾಳೆ. ಇದರಿಂದ ಅವರ ಒಂದು ಪೋಷಕರು ಮತ್ತು ನೆರೆಹೊರೆಯವರು ಆತನ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾಳೆ, ಅವಳೆ ಹಣ ಬರಹ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಮದುವೆಗೆ ಏನು ಮಾಡ್ತಾರೆ, ಎಲ್ಲರೂ ಒಪ್ಪಿಗೆ ಕೊಡಲು ನಿರ್ಧಾರ ಮಾಡ್ತಾರೆ. ಮತ್ತು ತಮ್ಮ ಒಪ್ಪಿಗೆಯನ್ನು ಆ ವ್ಲಾಡಿಮಿರ್ಗೆ ತಿಳಿಸ್ಕೊಡ್ತಾರೆ ಮದುವೆ ಮಾಡ್ಕೊಳ್ಳೋದಕ್ಕೆ. ಆದರೆ ಅವನು ಆ ಒಂದು ಲೆಟರನ್ನು ಕಳಿಸ್ಕೊಡ್ತಾನೆ. ನಾನು ಎಂದಿಗೂ ಸಹ ಹಿಂತಿರುಗೋದಿಲ್ಲ, ನಾನು ಸಾವನ್ನು ಬಯಸಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ಒಂದು ಲೆಟರನ್ನು ಕಳಿಸಿರ್ತಾನೆ. ಅದಾದ ನಂತರ 1812ರಲ್ಲಿ ಆತ ಸೈನ್ಯಕ್ಕೆ ಸೇರಿದ್ದಾನೆ ಅಂತಕ್ಕಂಥದ್ದು ತಿಳಿದು ಬರುತ್ತೆ. ಆ ಟೈಮಿಗೆ ಇಲ್ಲಿ ಮರಿಯಾ ಕೂಡ ಚೇತರಿಸ್ಕೊಂಡಿರ್ತಾಳೆ. ಮತ್ತು ಆ ಒಂದು ಬೊರೊಡೋನೋದಲ್ಲಿ ನಡೀತಕ್ಕಂಥ ಯುದ್ಧದಲ್ಲಿ ವ್ಲಾಡಿಮಿರ್ ಗಾಯಗೊಂಡಿದ್ದಾನೆ, ಮತ್ತು ಆತ ಸತ್ತು ಹೋಗಿದ್ದಾನೆ ಅಂತಕ್ಕಂಥ ವಾರ್ತೆ ಇವರಿಗೆ ನ್ಯೂಸ್ ತಲುಪುತ್ತೆ. ಆದರೆ ಮರಿಯಾ ಏನು ಮಾಡ್ತಾಳೆ, ಆ ವ್ಲಾಡಿಮಿರ್ನ ನೆನಪಿನಲ್ಲೇ ದಿನಗಳನ್ನು ಕಳೀತಾ ಇರ್ತಾಳೆ. ಆಕೆ ಬೇರೆ ಯಾರನ್ನೂ ಸಹ ಮದುವೆ ಆಗೋದಕ್ಕೆ ಒಪ್ಪೋದಿಲ್ಲ. ಇಲ್ಲಿ ಆ ಮರಿಯಾಳ ತಂದೆ ನಿಧನರಾಗ್ತಾರೆ ಮತ್ತು ಅವನ ಆಸ್ತಿಯನ್ನು ಮರಿಯಾಳಿಗೆ ಬಿಟ್ಟು ಹೋಗ್ತಾರೆ. ಆದರೆ ಮರಿಯಾ ತುಂಬ ದುಃಖಿತಳಾಗಿ ಉಳಿತಾಳೆ. ತನ್ನ ತಾಯಿಯನ್ನು ಎಂದಿಗೂ ಸಹ ಬಿಡೋದಿಲ್ಲ. ಮತ್ತು ಆಕೆ ತನ್ನನ್ನು ಹುಡುಕಿ ಬರ್ತಕ್ಕಂಥ ಎಲ್ಲ ಮದುವೆ ಗಂಡುಗಳನ್ನು ಆಕೆ ಏನು ಮಾಡ್ತಾರೆ, ತಿರಸ್ಕಾರ ಮಾಡ್ತಾಳೆ. ಆಕೆ ವ್ಲಾಡಿಮಿರ್ನ ಒಂದು ಪ್ರೀತಿಯನ್ನು ಪವಿತ್ರವಾಗಿ ಇಟ್ಕೊಂಡಿರ್ತಾಳೆ. ನಂತರ ಅವಳಿಗೆ ಗೊತ್ತಾಗುತ್ತೆ ಆತ ಮಾಸ್ಕೋದಲ್ಲಿ ಮೃತಪಟ್ಟಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಲ್ಲಿ ಯುದ್ಧ ಕೊನೆಗೊಂಡಿದೆ ಅಂತಕ್ಕಂಥದ್ದು ಆಕೆಗೆ ಗೊತ್ತಾಗುತ್ತೆ. ನಂತರ ಯುದ್ಧದಿಂದ ಎಲ್ಲ ಅಧಿಕಾರಿಗಳು ಹಿಂದಿರುಗ್ತಾ ಇರ್ತಾರೆ. ಆ ಸಮಯದಲ್ಲಿ ಆ ಮರಿಯಾಳ ಪಕ್ಕದ ಎಸ್ಟೇಟ್ಗೆ ಒಬ್ಬ ಕರ್ನಲ್ ಬ್ರೋಮಿನ್ ಗಾಯಗೊಂಡಂತಿರ್ತಕ್ಕಂಥ ಒಬ್ಬ ಹಸರ್ ಅಲ್ಲಿಗೆ ಹಿಂತಿರುಗಿ ಬರ್ತಾನೆ. ನಂತರ ಆ ಇಬ್ಬರ ಎಸ್ಟೇಟ್ಗಳು ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಮರಿಯಾ ಮತ್ತು ಬ್ರೋಮಿನ್ ಆಗಾಗ ಅವರು ಮುಖಾಮುಖಿ ಆಗ್ತಾ ಇರ್ತಾರೆ. ಮರಿಯಾ ಏನು ಮಾಡ್ತಾಳೆ, ಆ ಬ್ರೋಮಿನ್ ಕಡೆಗೆ ಆಕರ್ಷಿತಳಾಗ್ತಾಳೆ. ಅವನನ್ನು ಅವನು ತುಂಬ ಚೆನ್ನಾಗಿದ್ದಾನೆ ಅಂತ ಅಂದ್ಕೋತಾಳೆ ಮತ್ತು ಅವನ ಕಡೆಗೆ ಒಂದು ರೀತಿ ಕುತೂಹಲವನ್ನು ಬೆಳೆಸ್ಕೋತಾಳೆ. ನಂತರ ಬ್ರೋಮಿನ್ ಸಹ ಈ ಮರಿಯಾಳ ಕಡೆಗೆ ನೋಡ್ತಾ ಇರ್ತಾನೆ. ಅವನಿಗೂ ಸಹ ಅವಳ ಕಡೆಗೆ ಒಂದು ರೀತಿ ಆಕರ್ಷಣೆ ಬೆಳೆಯುತ್ತೆ. ಅವರಿಬ್ಬರಿಬ್ಬರು ಏನು ಮಾಡ್ತಾ ಇರ್ತಾರೆ, ಒಬ್ಬರನ್ನೊಬ್ಬರು ಭೇಟಿ ಮಾಡ್ಕೊಳ್ತಾ ಇರ್ತಾರೆ. ಅವರಿಬ್ಬರು ಮದುವೆ ಆಗಬಹುದು ಅಂತೇಳಿ ಅಲ್ಲಿರ್ತಕ್ಕಂಥವ್ರು ಕೆಲವರೆಲ್ಲ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಮತ್ತು ಆ ಮರಿಯಾಳ ತಾಯಿಗೂ ಕೂಡ ಅದು ಸಂತೋಷ ಆಗುತ್ತೆ. ಕೊನೆಗೆ ಬ್ರೋಮಿನ್ ಏನು ಮಾಡ್ತಾನೆ, ಮರಿಯಾಳ ಮೇಲಿನ ತನ್ನ ಪ್ರೀತಿಯನ್ನು ಒಪ್ಕೋತಾನೆ. ಆ ಮರಿಯಾಳಿಗೆ ತನ್ನ ಪ್ರೀತಿಯನ್ನು ಹೇಳುವ ಸಮಯದಲ್ಲಿ ಆತ ಏನು ಮಾಡ್ತಾನೆ, ಒಂದು ಭಯಾನಕವಾದ ರಹಸ್ಯವನ್ನು ಬಹಿರಂಗಪಡಿಸ್ತಾನೆ. ಅವನೇನು ಹೇಳ್ತಾನೆ ಅಂದರೆ, ಅವನು ಈಗಾಗಲೇ ಮದುವೆ ಆಗಿದ್ದೇನೆ. 1812ರಲ್ಲಿ ತಾನು ವಿಲ್ನಾಗೆ ಪ್ರಯಾಣ ಮಾಡಬೇಕಾದ್ರೆ ಆ ದಿನ ರಾತ್ರಿ ತುಂಬ ಸ್ನೋಸ್ಟಾರ್ಮ್, ಹಿಮಪಾತ ಹೆಚ್ಚಾಗಿತ್ತು. ನಾನು ಆ ಹಿಮಪಾತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ನನ್ನ ಡ್ರೈವರ್ ಒಂದು ಶಾರ್ಟ್ ಕಟ್ಟನ್ನು ತಗೊಂಡು ಆ ವಿಲ್ನಾಗೆ ಹೋಗೋ ಒಂದು ಪ್ರಯತ್ನದಲ್ಲಿ ದಾರಿ ತಪ್ಪಿ ನಾವು ಒಂದು ಹಳ್ಳಿಯ ಚರ್ಚ್ಗೆ ಹೋಗಿದ್ವಿ. ಅಲ್ಲಿ ಒಂದು ಮದುವೆ ನಡೀತಾ ಇತ್ತು. ಅಲ್ಲಿ ಆ ಮದುವೆಯ ಹುಡುಗಿ ನಾನೇ ಮದುವೆಯ ಗಂಡು, ವರ ಅಂತ ಭಾವಿಸ್ಕೊಂಡು ನಾವಿಬ್ಬರು ಅಲ್ಲಿ ಮದುವೆನ ಒಂದು ಸಮಾರಂಭ ನಮ್ಮ ಜೊತೆ ಮದುವೆ ಆಯಿತು. ಹಾರವನ್ನು ಬದಲಾಯಿಸ್ಕೊಂಡ್ವಿ. ಆದರೆ ಮದುವೆಯ ಸಮಯದಲ್ಲಿ ಆ ಮದುವೆ ವಧುವಿಗೆ ನಾನು ಮುತ್ತು ಕೊಡುವ ಸಂದರ್ಭದಲ್ಲಿ ಆ ವಧು ನನ್ನನ್ನು ಗುರುತಿಸಿ ಮದುವೆ ಆಗ್ತಕ್ಕಂಥ ಗಂಡು ನಾನಲ್ಲ ಅಂತ ಆಕೆ ಏನು ಮಾಡಿಬಿಟ್ಲು, ಗುರುತಿಸಿಬಿಟ್ಲು. ಇದು ನಾನು ಮದುವೆ ಗಂಡಲ್ಲ, ನೀನು ಮದುವೆ ಆಗೋ ಗಂಡಲ್ಲ ಅಂತೇಳಿ ಆ ಹುಡುಗಿ ಗುರುತಿಸಿ ಅಲ್ಲೇ ಮೂರ್ಛೆ ಹೋಗ್ಬಿಟ್ಲು ಅಂತ ಬ್ರೋಮಿನ್ ಹೇಳ್ತಾನೆ. ಆಗ ಬ್ರೋಮಿನ್ ಅದೇ ಸಮಯದಲ್ಲಿ ತಾನು ಅಲ್ಲಿಂದ ಹೊರಟು ಹೋದೆ, ನಾನು ಮದುವೆಯಾದಂತಹ ಹಳ್ಳಿ ಅಥವಾ ಮಹಿಳೆಯ ಹೆಸರು ನನಗೆ ಇಂದಿಗೂ ಸಹ ತಿಳಿದಿಲ್ಲ ಅಂತಕ್ಕಂಥದ್ದನ್ನು ಆ ಬ್ರೋಮಿನ್ ಮರಿಯಾಳಿಗೆ ತಿಳಿಸ್ತಾಳೆ. ಈ ಮರಿಯಾ ಏನು ಮಾಡ್ತಾಳೆ, ಆ ಕಥೆಯನ್ನು ಕೇಳಿಸಿಕೊಂಡ ತಕ್ಷಣ ಆಕೆಗೆ ಎಲ್ಲವೂ ನೆನಪಾಗುತ್ತೆ. ಆಕೆ ಹೇಳ್ತಾಳೆ, ಹಾಗಾದರೆ ಆ ಹಳ್ಳಿಯಲ್ಲಿ ಚರ್ಚಿನಲ್ಲಿ ಮದುವೆ ಆಗಿದ್ದು ನೀವೇನಾ? ನೀವು ನನ್ನನ್ನು ಗುರುತಿಸುತ್ತಿಲ್ಲವೇ? ನಾನೇ ಅವಳು ಅಂತ ಹೇಳಿ ಆ ಮರಿಯಾ ಅವಳಿಗೆ ಹೇಳ್ತಾಳೆ. ಅಂದರೆ ಆ ಬ್ರೋಮಿನ್ ಆ ಹಿಮಪಾತದ ರಾತ್ರಿ ಆ ಮದುವೆಯಾದಂತಹ ಹುಡುಗಿ ಯಾರಾಗಿರ್ತಾಳೆ ಅಂದರೆ ಮರಿಯಾಳೆ ಆಗಿರ್ತಾಳೆ. ಆ ಬ್ರೋಮಿನ್ ಇದನ್ನು ತಿಳ್ಕೊಂಡು ನಾನು ಮದುವೆ ಆಗಿದ್ದದ್ದು ಇವಳನ್ನೇ ಅಂತ ತಿಳಿದ ತಕ್ಷಣ ಆತ ಕೂಡ ಏನು ಮಾಡ್ತಾನೆ, ಮೂರ್ಛೆ ಹೋಗ್ತಾನೆ. ಮತ್ತು ಆ ಮರಿಯಾಳ ಕಾಲಿಗೆ ಆತ ಬೀಳ್ತಾನೆ. ಇಲ್ಲಿ ಮರಿಯಾ
ಅವನ ಪ್ರಸ್ತುತ ಪ್ರೀತಿ ವರ್ಷಗಳಿಂದ ಅವನು ಮದುವೆಯಾದಂತಹ ಅಜ್ಞಾತ ಹೆಂಡತಿ ಈ ಮರಿಯಾ ಆಗಿರ್ತಾಳೆ. ಈ ರೀತಿಯಾಗಿ ಮರಿಯಾ ವ್ಲಾಡಿಮಿರನ್ನು ಕಳ್ಕೊಂಡು ಬ್ರೋಮಿನನ್ನು ಪಡ್ಕೊಳ್ತಕ್ಕಂತಹ ಕಥೆಯೇ ದ ಸ್ನೋ ಸ್ಟಾರ್ಮ್ ಕಥೆಯಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದಲ್ಲಿ ನಾನು ತುಂಬ ಚಿಕ್ಕದಾಗಿ ಈ ಒಂದು ದ ಸ್ನೋ ಸ್ಟಾರ್ಮ್ ಕಥೆಯ ಸಾರಾಂಶವನ್ನು ತಿಳಿಸಿದ್ದೇನೆ. ನಿಮಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.